ಕರ್ನಾಟಕದಲ್ಲಿ ಕನ್ನಡ ಹಾಡನ್ನು ಕೇಳೋದಕ್ಕೂ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿ ನಡೆಯೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಅದಕ್ಕೂ ಇದಕ್ಕೂ ಎಲ್ಲಿಂದ ಸಂಬಂಧ ಅನ್ನೋ ಪ್ರಶ್ನೆ ಕಾಡುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ, ಗಾಯಕ ಸೋನು ನಿಗಮ್ ಅವರು ಬೆಂಗಳೂರಿನಲ್ಲಿ ಒಂದು ಸಂಗೀತ ಸಂಜೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಸೊ ಈ ವೇಳೆ ಒಂದಿಷ್ಟು ಫ್ಯಾನ್ಸ್ಗಳು ಸೋನು ನಿಗಮ್ ಅವರಿಗೆ ಕನ್ನಡದ ಹಾಡನ್ನು ಹಾಡಬೇಕು ಅಂತೇಳಿ ಒಕ್ಕರಲ ಮನವಿಯನ್ನು ಮಾಡ್ತಾರೆ. ಆದರೆ ಒಬ್ಬ ಗಾಯಕ ಕನ್ನಡದ ಹಾಡನ್ನು ಕೇಳಿದಾಗ ಪ್ರೀತಿಪೂರ್ವಕವಾಗಿ, ಸ್ನೇಹಪೂರ್ವಕವಾಗಿ, ಅಷ್ಟೇ ಕಾಳಜಿಯಿಂದ ಹಾಡನ್ನು ಹಾಡಬೇಕು, ರಂಜಿಸಬೇಕು. ಆದರೆ ಅದರ ಬದಲಾಗಿ ಸೋನು ನಿಗಮ್ ಅವರು ಏನು ಕನ್ನಡಿಗರು ಕನ್ನಡ ಹಾಡನ್ನು ಕೇಳಬೇಕು, ಹಾಡಬೇಕು ಅಂತ ಏನು ಮನವಿ ಮಾಡ್ತಾರೆ, ಆ ಸಂದರ್ಭದಲ್ಲಿ ಸೋನು ನಿಗಮ್ ಅವರು ಒಂದು ಮಾತು ಹೇಳ್ತಾರೆ, ಇದಕ್ಕೇನೆ ಪಹಲ್ಗಾಮ್ ದಾಳಿಯವರ ನಡೆದಿದ್ದು. ಸೊ ಇದೆಲ್ಲ ಬೇಕಿತ್ತಾ, ಈ ರೀತಿಯ ಮನವಿಗಳು ಬೇಕಾ ಅನ್ನೋ ಅರ್ಥದಲ್ಲಿ ಕೂಡ ಅವರು ಮಾತಾಡ್ತಾರೆ. ಹಾಗಾದರೆ ಕನ್ನಡದ ಹಾಡನ್ನು ಕೇಳಿದ್ದಕ್ಕೂ ಪಹಲ್ಗಾಮ್ನಲ್ಲಿ ದಾಳಿ ನಡೆದಿದ್ದಕ್ಕೂ ಯಾವ ಸಂಬಂಧ ಇದೆ? ಅದಕ್ಕೆ ಇದು ಉತ್ತರ ಸರಿನಾ? ಸೊ ಈ ಉದ್ಘಾಟನದ ಮಾತಿಗೆ ಎಲ್ಲ ಕಡೆಯಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅಷ್ಟೇ ಅಲ್ಲ, ಕನ್ನಡಿಗರು ಸೇರಿದಂತೆ ಕನ್ನಡದ ಅನೇಕ ಸಂಘಟನೆಗಳು ಕೂಡ ಈಗ ಗಾಯಕ ಸೋನು ನಿಗಮ್ ಅವರ ಮೇಲೆ ಮುಗಿಬೀಳ್ತಿದ್ದಾರೆ. ಆಯೋಜಕರು ಏನು ನಡೆಸಿದ್ರು, ಆಯೋಜಕರ ಮೇಲೂ ಕೂಡ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೋನು ನಿಗಮ್ ಈ ಕೂಡಲೇ ಕ್ಷಮೆಯನ್ನು ಕೇಳಬೇಕು ಅಂತ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಸೋನು ನಿಗಮ್ ಸಂಗೀತ ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ರು, ಎಲ್ಲ ಭಾಷೆಯ ಹಾಡುಗಳನ್ನು ಹಾಡ್ತಾಯಿದ್ರು. ಹಾಗಾಗಿ ಕನ್ನಡಿಗರು ಕನ್ನಡದ ಹಾಡನ್ನು ಅದ್ಭುತವಾಗಿ ಹಾಡ್ತಾರೆ. ಕನ್ನಡದ ಹಾಡುಗಳ ಮೂಲಕ ಸೋನು ನಿಗಮ್ ಅವರು ಒಂದು ಪ್ರಸಿದ್ಧಿಯನ್ನು ಪಡೆದಿರೋದು ಕೂಡ ಉಂಟು. ಹಾಗಾಗಿ ಕನ್ನಡದ ಹಾಡನ್ನು ಹಾಡಬೇಕು ಅಂತ ಯಾವಾಗ ಮನವಿ ಮಾಡ್ತಾರೆ, ಆಗ ಇದಕ್ಕೇನೆ ಪಹಲ್ಗಾಮ್ ದಾಳಿ ನಡೆದಿದ್ದು ಅನ್ನೋ ಅರ್ಥದಲ್ಲಿ ಅವರು ಮಾತನ್ನು ಹೇಳ್ತಾರೆ. ಸೊ ಇದು ಕನ್ನಡಿಗರ ಮಾತಿಗೆ, ಕನ್ನಡಿಗರಿಗೆ ನಿಜಕ್ಕೂ ಒಂದು ರೀತಿಯ ಕೆರಳಿಸುವಂಥ ವಿಷಯ ಆಗಿದೆ. ಸದ್ಯಕ್ಕೆ ನಾರಾಯಣಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಟ್ವೀಟ್ ಒಂದನ್ನು ಮಾಡಿದ್ದಾರೆ. ಸೋನು ನಿಗಮ್ ಕನ್ನಡ ಹಾಡನ್ನು ಕೇಳಿದ್ದಕ್ಕೆ ಭಯೋತ್ಪಾದಕ ದಾಳಿಯನ್ನು ಹೋಲಿಸಿದ್ದಾರೆ. ಈ ಹೋಲಿಕೆ ಎಷ್ಟು ಸಮಂಜಸ, ಇದೆಷ್ಟು ಮಟ್ಟಿಗೆ ಸರಿ? ಈ ಕೂಡಲೇ ಸೋನು ನಿಗಮ್ ಅವರು ಕನ್ನಡಿಗರ ಕ್ಷಮೆಯನ್ನು ಕೇಳಬೇಕು, ಕರ್ನಾಟಕದ ಕ್ಷಮೆಯನ್ನು ಯಾಚಿಸಬೇಕು ಅಂಥೇಳಿ ಕೂಡ ಆಗ್ರಹ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಾವ ನಿರ್ಮಾಪಕರು ಕೂಡ ಸೋನು ನಿಗಮ್ಗೆ ಇನ್ಮೇಲೆ ಕನ್ನಡದ ಹಾಡನ್ನು ಹಾಡಿಸ್ಬೇಕು ಅಂಥೇಳಿ ಮುಂದೆ ಬರಬಾರ್ದು. ಯಾರಾದರೂ ಕನ್ನಡದ ಹಾಡನ್ನು ಸೋನು ನಿಗಮ ಕೈಯಲ್ಲಿ ಹಾಡಿಸಿದರೆ ಆ ಹಾಡನ್ನು ತಡೆಗಟ್ಟುವುದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಮುಂದುವರೆದಂತೆ KRJ ಸ್ಟುಡಿಯೋಸ್ನ ಮಾಲೀಕರು ಮತ್ತು ನಿರ್ಮಾಪಕರು ಕಾರ್ತಿಕ್ ಗೌಡ ಅವರು ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡುವ ಮೂಲಕ ಕನ್ನಡದ ಹಾಡನ್ನು ಕೇಳಿದ್ದು ತಪ್ಪ, ಕನ್ನಡಿಗರು ಕನ್ನಡದ ಹಾಡನ್ನು ಕೇಳಿದ್ದಕ್ಕೆ ಭಯೋತ್ಪಾದಕ ದಾಳಿಯ ಕುರಿತಾಗಿ ಪ್ರಸ್ತಾಪ ಮಾಡೋದು ಎಷ್ಟು ಸರಿ? ಸೋನು ನಿಗಮ್ ಈಗ ಮಾಡಬಾರ್ದಾಗಿತ್ತು. ಕನ್ನಡಿಗ ಸಾಕಷ್ಟು ಅಭಿಮಾನಿಗಳು ಕನ್ನಡದಲ್ಲಿ ಇದ್ದಾರೆ. ಕನ್ನಡಿಗರು ಅವರ ಹಾಡನ್ನು ಕೇಳಿ ಖುಷಿಪಟ್ಟವರಿದ್ದಾರೆ. ಕನ್ನಡದ ಹಾಡು ಕೇಳಿದ ಮಾತ್ರಕ್ಕೆ ಈ ರೀತಿಯ ದಾಳಿಯ ವಿಷಯವನ್ನು ಪ್ರಸ್ತಾಪ ಮಾಡಬಾರ್ದಾಗಿತ್ತು. ಇದು ತುಂಬ ಖಂಡನೆ, ನಾನು ಕೂಡ ಇದನ್ನು ಖಂಡಿಸ್ತೀನಿ ಅಂತೇಳಿ ಕಾರ್ತಿಕ್ ಕೂಡ ಹೇಳಿದ್ದಾರೆ. ಅದೇನೇ ಇರಲಿ, ಸೋನು ನಿಗಮ್ ಅವರು ಸುಮಾರು 32 ಭಾಷೆಯ ಹಾಡುಗಳನ್ನು ಹಾಡಿದ್ದಾರೆ. 6,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದಂಥ ಗಾಯಕ ಅವರು. ಮುಂಗಾರು ಮಳೆಯ ಹಾಡನ್ನು ಹಾಡಿದ ನಂತರ ಇಲ್ಲಿ ಸಾಕಷ್ಟು ಜನಪ್ರಿಯಗೊಂಡಂಥ ಸೋನು ನಿಗಮ್ ಅವರು ಕನ್ನಡದ ಅನೇಕ ಸಿನಿಮಾಗಳಲ್ಲಿ ಹಾಡನ್ನು ಹಾಡುವ ಮೂಲಕ ಖ್ಯಾತಿಯನ್ನು ಪಡೆದರು. ಅಷ್ಟೇ ಅಲ್ಲ, ಕನ್ನಡದ ಹಾಡಿಗೆ ಅತಿ ಹೆಚ್ಚು ಸಂಭಾವನೆಯನ್ನು ಪಡೆದಂಥ ಖ್ಯಾತ ಗಾಯಕವನ್ನು ಕೂಡ ಪಟ್ಟ ಅವ್ರಿಗೆ ಬಂತು. ಸೊ ಬಾಲಿವುಡ್ಗೆ ಹೋಲಿಸಿದರೆ ಕರ್ನಾಟಕದಲ್ಲೇ ಅವರಿಗೆ ಸಾಕಷ್ಟು ಫ್ಯಾನ್ಸ್ಗಳಿದ್ದಾರೆ. ಕನ್ನಡದ ಅನೇಕ ಸಿನಿಮಾಗಳಲ್ಲಿ ಅವರ ಹಾಡುಗಳನ್ನು ನೀವು ಕೇಳ್ಬೋದು. ಸೂಪರ್ ಹಿಟ್ ಸಿನಿಮಾ ಹಾಡುಗಳ ಆಗಿ ಸೊ ಅನೇಕ ಪ್ರಶಸ್ತಿಗಳನ್ನು ಕೂಡ ಅವರು ಮುಡಿಗೆ ಏರಿಸ್ಕೊಂಡಿದ್ದಾರೆ. ಆದರೆ ಅದೇಕೋ ಗೊತ್ತಿಲ್ಲ, ಸಂಗೀತ ಕಾರ್ಯಕ್ರಮದಲ್ಲಿ ಅವರು ಕನ್ನಡಿಗರು ಕೇಳಿದ್ದಕ್ಕೆ ಹಾಡನ್ನು ಹಾಡಬೇಕಾಗಿದ್ದಂಥ ಅವರು ಕರ್ತವ್ಯ ಮತ್ತು ಅವರು ಧರ್ಮ ಕೂಡ. ಆದರೆ ಎಲ್ಲೋ ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿಗೂ ಇದಕ್ಕೂ ಸೇರಿಸೋದು ಎಷ್ಟು ಸರಿ ಅನ್ನೋದು ಈಗ ಕನ್ನಡಿಗರ ಆಕ್ರೋಶ ಆಗ್ತಾ ಇದೆ. ಸೊ ಸೋನು ನಿಗಮ್ ಅವರು ಬರೀ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಸಾಕಷ್ಟು ಸಂಗೀತ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ಅಬ್ರಾಡಲ್ಲೂ ಕೂಡ ಒಂದಿಷ್ಟು ವಿಶೇಷ ರಸಮಂಜರಿ ಕಾರ್ಯಕ್ರಮವನ್ನು ಕೊಟ್ಟಂಥ ಗಾಯಕ ಕೂಡ ಹೌದು. ಸೊ ಆಗಾಗ ಇಂತಹ ವಿವಾದಾತ್ಮಕ ಮಾತುಗಳಿಂದನೇ
ಸೋನು ನಿಗಮ್ ಎಲ್ಲರ ಕೆಂಗಣಿಗೆ ಗುರಿಯಾಗ್ತಾ ಇದ್ದಾರೆ. ಯಾಕೆ ಕನ್ನಡಿಗರನ್ನ ಮತ್ತೆ ಕೆಣಕಿದ್ರು ಅನ್ನೋದು ಗೊತ್ತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಕನ್ನಡ ಹಾಡನ್ನು ಹಾಡಿ ಜನಪ್ರಿಯಗೊಂಡಂಥ ಗಾಯಕರನ್ನ ಕನ್ನಡದ ಹಾಡನ್ನು ಹಾಡಿ ಅಂತ ಕೇಳಿದ್ದು ತಪ್ಪಾಯ್ತಾ ಅನ್ನೋದು ಈಗ ಎಲ್ಲ ಕಡೆ ಪ್ರಶ್ನೆ ಆಗ್ತಾಯಿದೆ. ಮತ್ತು ಅವರು ಮಾತಾಡಿರೋ ಮಾತುಗಳು ಕೂಡ ಈಗ ಎಲ್ಲ ಕಡೆ ವೈರಲ್ ಕೂಡ ಆಗ್ತಾಯಿದೆ. ಸೊ ಈ ನಿಟ್ಟಿನಲ್ಲಿ ಸೋನು ನಿಗಮ್ ಅವ್ರ ಕಡೆಯಿಂದ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ. ಅವರು ಕನ್ನಡಿಗರ ಕ್ಷಮೆ ಕೇಳ್ತಾರ ಅಥವಾ ಇನ್ನೊಂದು ಕಾರ್ಯಕ್ರಮಕ್ಕೆ ಬಂದಾಗ ಕನ್ನಡಿಗರನ್ನ ಕ್ಷಮೆ ಕೇಳುವ ಮೂಲಕ ಕನ್ನಡದ ಹಾಡನ್ನು ಹಾಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.